ಇನ್ನು ಕೊನೆಯದಾಗಿ ಮೀನರಾಶಿಗೆ ಈಗಾಗಲೇ ನಾ ಹೇಳ್ದಂಗೆ ಉಗಾದಿ ಹಬ್ಬದಿಂದ ಇನ್ನು ಈ ತಿಂಗಳೆಲ್ಲ ಷಷ್ಠಗ್ರಹ ಕೂಟ ಇರೋದರಿಂದ ವಿಶೇಷ ಅನಿಷ್ಟ ಫಲದಾಯಕ ಮೀನರಾಶಿಯವರಿಗಿದೆ. ಮತ್ತು 7.5 ಮಧ್ಯದಲ್ಲಿದೆ, ಜನ್ಮದಲ್ಲೇ 7.5 ಇದೆ. ದ್ವಾದಶದಲ್ಲಿದ್ದಂಥ ಶನಿ ಜನ್ಮಕ್ಕೆ ಬಂದಿದೆ. ಈ ಜನ್ಮದಲ್ಲಿದ್ದಂಥ ಶನಿ 2ನೇ ಮನೆಗೆ ಪ್ರವೇಶ ಆಗೋವರೆಗೂ 30 ತಿಂಗಳ ಕಾಲ ಈ ಮೀನರಾಶಿಯವರು ವಿಶೇಷವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಪ್ರಸಂಗ ಇದೆ. ಅಂದರೆ ಹಣಕಾಸುಗಳನ್ನು ನಾವು ಇನ್ವೆಸ್ಟ್ಮೆಂಟ್ ಅಂದರೆ ಎಲ್ಲೇ ಒಂದು ಮುಂದೂಡೋದ್ರಿಂದ ಯಾವುದೇ ಕ್ಷೇತ್ರದಲ್ಲಿ ಹಣಕಾಸು ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾದ್ರೆ ನಾವು ಅದರ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಡಬೇಕಾಗುತ್ತೆ. ಅದರಿಂದ 12 ರಾಶಿಯವರಿಗೆ ನಾವು ಹೇಳೋದಾದಾಗ ಮೀನರಾಶಿಗೆ ವಿಶೇಷ ಅನಿಷ್ಟ ಫಲದಾಯಕ ಅಂತಾದರೂ ಸಹ ಅಷ್ಟೊಂದು ಭಯ ಪಡಬೇಕಾದ ಅಗತ್ಯ ಇಲ್ಲ. ಏಕೆಂದರೆ ಗುರು ಸಂಚಾರದಲ್ಲಿ ಕೇವಲ ಶನಿ ಗ್ರಹವನ್ನೇ ಮಾತ್ರ ನಾವು ಗಣನೆಗೆ ತಗೊಳ್ದಿರ ಗುರುಗ್ರಹವನ್ನು ನಾವು ಗಣನೆಗೆ ತಗೊಂಡಾಗ ಗುರು ಬದಲಾವಣೆ ಆದಾಗ ಗುರುವಿನ ತಾರಾಬಲ ಏನಿದೆ ಅದು ಬಂದಾಗ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗುತ್ತೆ. ಆದರೆ ಜನ್ಮ ಜಾತಕದಲ್ಲಿ ಪ್ರತಿಯೊಬ್ಬರಿಗೂ ಜನ್ಮ ಜಾತಕದಲ್ಲಿ ಶನಿ ಒಳ್ಳೆಯ ಸ್ಥಾನದಲ್ಲಿದ್ದಾಗ ಅವರಿಗೆ ಲಾಭದಲ್ಲೋ ಉಪಚಯ ಸ್ಥಾನದಲ್ಲೋ ಇದ್ದಾಗ ಶನಿ ಗ್ರಹ ಯೋಗ ಫಲದಾಯಕನಾಗಿದ್ದಾಗ 7.5 ಬಂದಾಗ ಅಷ್ಟಮ ಶನಿ ಬಂದಾಗ ಪಂಚಮ ಶನಿ ಬಂದಾಗ ಅಷ್ಟೊಂದು ಅವಘಡಗಳನ್ನು ಕೊಡೋದಿಲ್ಲ ಅಂತ ಖಂಡಿತವಾಗ್ಲೂ ಹೇಳ್ಬೋದು.